bigger the film, bigger the issue, man. ಸೊ ನೀವು ದೊಡ್ಡ ಸಿನಿಮಾಗಳು ಡಿಜಿಟಲ್ ಮೇಲೆ ಅಥವಾ ಸ್ಯಾಟಲೈಟ್ ಮೇಲೆ ಅಥವಾ ಆನ್ಲೈನ್ಸ್ ವಾಟ್ ಎವರ್ ಇಟ್ ಇಸ್ ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ತಾವು ಅನ್ಕೊಳ್ಳೋಬೇಡಿ ಆಕ್ಚುಲಿ, ಬಿಕಾಸ್ ಐ ಥಿಂಕ್ ದೋಸ್ ಫಿಲ್ಮ್ಸ್ ಇನ್ನೂ ಜಾಸ್ತಿ ಡಿಪೆಂಡ್ ಆಗುತ್ತೆ. ಅಲ್ಲೇನಾಗುತ್ತೆ, ಸಿನಿಮಾಗಳು ಅಂತ ಬಂದಾಗ ಇವತ್ತಿಗೆ ಥಿಯೇಟ್ರಿಕಲ್ಲಿ ಅಂತ ನೋಡಕ್ ಹೋದಾಗ ಕರ್ನಾಟಕದಲ್ಲಿ ಥಿಯೇಟರ್ಸ್ ಆರ್ ಬಿಕಮಿಂಗ್ ಲೆಸ್. ಆ ಥಿಯೇಟರ್ಸ್ ಅಂತ ಬಂದಾಗ ಟುಡೇ ಥಿಯೇಟ್ರಿಕಲಿ ಕಲೆಕ್ಷನ್ಸ್ ಇಲ್ಲ ಅಂತ ಡ್ಯೂರೇಷನ್ ಕಮ್ಮಿ ಆಗಿದೆ, ರನ್ನಿಂಗ್ ಡ್ಯೂರೇಷನ್ಸ್ ಇನ್ ದ ಥಿಯೇಟರ್. ಬಟ್ ಅದರೊಳಗಡೆ ತುಂಬಾ ದುಡ್ಡಿದೆ, ಇಲ್ಲ ಅಂತಲ್ಲ. ಬಟ್ ಈಗ ಒಂದು ದೊಡ್ಡ ಸಿನಿಮಾ ಅಂತ ಹೋದಾಗ ದ ಬಜೆಟ್ಸ್ ಆಫ್ ದ ಸಿನಿಮಾಸ್ ಆರ್ ಸೋ ಹ್ಯೂಮಂಗಸ್. ಅಂಡ್ ಸಮಟೈಮ್ಸ್ ಪ್ಲಾನಿಂಗ್ ಆದಾಗ ಬೇಗ ಮುಗ್ದಿರುತ್ತೆ, ಸಮಟೈಮ್ಸ್ ಪ್ಲಾನಿಂಗ್ ಇದ್ದು ಕೂಡ ಲೇಟ್ ಆಗುತ್ತೆ ಬಿಕಾಸ್ ಆಫ್ ದ ಸ್ಪ್ಯಾನ್. ಹೀಗಿರ್ಬೇಕಾದ್ರೆ ಏನಾಗುತ್ತೆ, we have to depend on certain digital, we have to depend on certain OTTs, whatever it is. Overall business, ಅವಾಗ ಏನಾಗುತ್ತೆ ನಮಗೆ, sometimes we can take chances. ಅದಾಗಿಲ್ಲ ಅಂದ್ರೆ ಪರವಾಗಿಲ್ಲ, we'll go ahead ಅಂತ. But sometimes we need to wait. It is a collaboration. ಇವತ್ತಿಗೆ ಅದಕ್ಕೆ ಏನಾಗ್ತದೆ, half the films ಟೇಕ್ ಆಫ್ ಕಿನ್ನ ಮುಂಚೆನೆ ನಾವು ಕೊಲಾಬರೇಟ್ ಆಗ್ತಾ ಇದೀವಿ, ಕೆಲವು ಮಾತ್ರ. ಸೊ ಇಫ್ ಅ ಕಂಪನಿ ಇಸ್ ಕಮಿಂಗ್ ಇನ್ ಫೋರ್ ಹ್ಯಾಂಡ್, ಅವ್ರ ಇಂಟ್ರೆಸ್ಟ್ ನಮ್ಮ ಸಿನಿಮಾದಲ್ಲಿದೆ, ಅವ್ರ ಇನ್ವೆಸ್ಟ್ಮೆಂಟ್ಸ್ ಇದೆ, ದೇ ಆರ್ ಆಲ್ಸೋ ಕೊಲಾಬರೇಟೆಡ್ ವಿತ್ ಅಸ್ ಅಂದಾಗ ಇಟ್ ಈಸ್ ಅ ಈಸಿಯರ್ ವೇ ಔಟ್. ಸೊ ಸಿನಿಮಾಸ್ ಬಿಸ್ನೆಸ್ ಖಂಡಿತವಾಗ್ಲೂ ಚೇಂಜ್ ಆಗಿದೆ ಹೊರಗಡೆ, ಅಂಡ್ ವಿ ಹ್ಯಾವ್ ಟು ಸ್ಟಿಕ್ ಟು ದೋಸ್ ನಾರ್ಮ್ಸ್. ಈಗ ನೀವು ಹೇಳಿದ ಹಾಗೆ ಇದ್ರಲ್ಲಿ ಏನಾದ್ರು ಇಶ್ಯೂ ಇದೆಯಾ? ಖಂಡಿತ ಇದೆ ಶಾರ್ಜ್ ಅವರೇ, ದೇರ್ ಇಸ್ ಇಶ್ಯೂಸ್ ಅಂಡ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಸಿನಿಮಾ ಮಾತ್ರ ಮಾಡೋದ್ರಿಂದ ಇವತ್ತು ನೀವು ಇಲ್ಲಿ ಉಳ್ಕೊಳಕ್ಕಾಗೋದಿಲ್ಲ. ಯು ಹ್ಯಾವ್ ಟು ಬಿ ವೆರಿ ಸ್ಮಾರ್ಟ್ ಅಲಾಂಗ್ ವಿತ್ ಯುವರ್ ಸಿನಿಮಾ. However big and however small, it doesn't matter. You have to be smart, and the only way ಇವತ್ತಿಗೆ ಸಿನಿಮಾಗೆ ಒಂದು ಗೇಟ್ ಕಾಣೋದು ಅಥವಾ ಬಾಗಿಲು ಕಾಣೋದು ಅಂದ್ರೆ you have to have a business acumen, right? And you have to be smart enough to make sure that ಆ ಸಿನಿಮಾಗೆ ಒಂದು ಬೆಳಕು ಸಿಗ್ಬೇಕು ಅನ್ನೋದಕ್ಕೆ. Cinema dynamics has changed, but it is affecting more to a star than the newcomers. Exactly. Okay. Next, also the year doesn't go without. Year doesn't go without Big Boss. Yeah. Super, nice. I'm glad to hear that. So the year doesn't go without Box and Philippe. What's the excitement for this film? Even 11, I think. We are on talks, and Big Boss ಅಲ್ಲಿ ನಾನು 10 ವರ್ಷ ನಾನು ನನ್ನ ಲೈಫ್ ಅಲ್ಲಿ ನಾನು ಬಿಗ್ ಬಾಸ್ಗೋಸ್ಕರ ಡೆಡಿಕೇಟ್ ಮಾಡಿದ್ದೀನಿ. And when I say this, I mean it. Because Big Boss ಅನ್ನೋ ಒಂದು ಕಾರ್ಯಕ್ರಮ is a huge effort from my end. ಎಲ್ಲರಿಗೂ ಗೊತ್ತಿರೋದು ನಾನು ಬಿಗ್ ಬಾಸ್ ನಡೆಸ್ಕೊಡ್ತೀನಿ ಅಂತ. ಬಿಗ್ ಬಾಸ್ ಹೇಗ್ ನಡೆಸ್ಕೊಡ್ತೀನಿ ನಿಮ್ಗಳಿಗೆ ಗೊತ್ತಾ? ಹೇಗ್ ನಿಂತಿರ್ತೀನಿ ಅಷ್ಟೊತ್ತು ಗೊತ್ತಾ? ಇದೇ ಮ್ಯಾಕ್ಸ್ ಬಗ್ಗೆ ತುಂಬಾ ಹಿಂದೆನೂ ಬೇಡ. ಮ್ಯಾಕ್ಸಿಮಮ್ ನಡೆದಿರೋದು ಲಾಸ್ಟ್ ಅಂತ ಏನಕ್ಕೆ ಎಲ್ಲ ನೈಟ್ ಶೂಟ್ಸ್. ಬೆಳಿಗ್ಗೆ 3:15 ಗಂಟೆಗೆ ಪ್ಯಾಕಪ್ ಆಗ್ತಾ ಇತ್ತು, ನನಗೆ ಬಿಟ್ಕೊಡೋರು. ಬೆಳಿಗ್ಗೆ 3:30 ಪ್ಯಾಕಪ್ ಆದ್ರೆ ಅಲ್ಲಿಂದ ಬಂದ್ಬಿಟ್ಟು ನಾನು ಏನಾದ್ರೂ ಬೈ ಚಾನ್ಸ್ ಏರ್ಪೋರ್ಟಿಗೆ ಹೋದ್ರೆ ಏರ್ಪೋರ್ಟ್ ಅಲ್ಲಿ 1 hour ಕಾದು ಇಲ್ಲಿಗೆ ಬಂದು ಆ ಏರ್ಪೋರ್ಟ್ ಅಲ್ಲಿ ಇಳಿದು ಅಲ್ಲಿಂದ 2 hours ಮನೆಗೆ ಹೋಗಿ ನಮ್ಮ ತಂದೆ ತಾಯಿನ ಭೇಟಿ ಮಾಡೋದು ಪ್ರಾಬ್ಲಮ್ ಆಗುತ್ತೆ ಅಂತ ಐ ಹ್ಯಾಡ್ ಹೈರ್ಡ್ ಕಂಪ್ಲೀಟ್ಲಿ ಫಾರ್ ದ ಪ್ಯಾಕೇಜ್ ಚಾರ್ಟರ್ ಫ್ಲೈಟ್ ಥ್ರೂ ವಿಚ್ ಐ ಟ್ರಾವೆಲ್ಡ್ ಆನ್ ಮೈ ಓನ್. ಇದು ಬಿಗ್ ಬಾಸ್ ಮೇಲೆ ಬರಲ್ಲ, ಜಸ್ಟ್ ಸೊ ಯು ನೋ. ಬಟ್ ಅಲ್ಲಿ ಬಂದ್ರೂ 5:15 ಬಿಕಾಸ್ ನಾನು ಇದ್ದಿದ್ದು ಮಹಾಬಲಿಪುರಮಿಂದ ಚೆನ್ನೈ 1.5 hours. ಫ್ರೆಶ್ ಆಗಿ ಅಲ್ಲಿ ಬಂದು ಅಲ್ಲಿ ಪ್ಯಾಕಪ್, ಅಲ್ಲಿ ಫ್ಲೈಟ್ ಹತ್ತಿ ಇಲ್ಲಿಗೆ ಬಂದು, ಇಲ್ಲಿಂದ ಬಂದು ನಮ್ಮ ತಂದೆ ತಾಯಿನ ಭೇಟಿ ಮಾಡ್ಕೊಂಡು ಅಲ್ಲಿಗೆ ಹೋಗಿ ಎಪಿಸೋಡ್ಸ್ ಎಲ್ಲ ನೋಡಿ ಡಿಸ್ಕಸ್ ಮಾಡಿ ಮಲಗೋಷ್ಟ್ರೊಳಗಡೆ ಐ ವುಂಟ್ ಹ್ಯಾವ್ ಹ್ಯಾಡ್ ಆಲ್ಮೋಸ್ಟ್ 1.5 nights, 1.5 day of sleep. ಸಮಟೈಮ್ಸ್ ಅದು ಮಿಸ್ ಆಗೋದು. ಅಲ್ಲಿ ಬಂದು ನಿಂತ್ರೆ one episode in the morning takes about 9 o'clock, 10 o'clock ನಿತ್ರೆ until 2 o'clock, standing continuously. 2 hours, 3 hours break and one more episode. ಎಪಿಸೋಡ್ ಮುಗಿದ್ಮೇಲೆ ರಾತ್ರಿ ನಾನು ವಾಪಸ್ ಅದೇ ಫ್ಲೈಟ್ ಅಲ್ಲಿ ನಾನು ವಾಪಸ್ಸು ಚೆನ್ನೈಗೆ ಇಳಿದು ಚೆನ್ನೈಯಿಂದ ಮಹಾಬಲಿಪುರಂಗೆ ಹೋಗಿ ಅಲ್ಲಿ ಇಮಿಡಿಯೇಟ್ ಶೂಟಿಂಗ್ ಸ್ಟಾರ್ಟ್ ಮಾಡ್ತದೆ. ಬಿಕಾಸ್ ಒಂದು ಹೋಲ್ ಡೇ ವಿತ್ ಎಂಟೈರ್ ಕ್ರೂ ನಾನು ಇಲ್ಲದೆ ಶೂಟಿಂಗ್ ಮಾಡ್ಬೇಕಾಗಿರೋದು ಅವರು. ಸೊ ನಾವು ಲೆಟ್ಸ್ ಕಮ್ for about 100 days. Do you know the effort I'm talking about? Yeah. So sometimes I used to feel
ಸಿನಿಮಾ ಜಸ್ಟಿಸ್ ಮಾಡಲ್ಲ, ಇದಕ್ಕೆ ಮಾಡಲ್ಲ, ಇಲ್ಲ ನನಗೆ ನಾನು ಮಾಡ್ಕೊಳ್ಳಲ್ಲ. ಅಂಡ್ ಹಾಗಂತ ಶೋ ಎಂಜಾಯ್ ಮಾಡಿಲ್ವಾ? ಮಾಡಿದೀನಿ. ಟೈಮ್ ಕೊಟ್ಟಿಲ್ವಾ? ಕೊಟ್ಟಿದ್ದೀನಿ. ಶೋ ಮಾಡೋದಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ವಾ? ಇಂಟ್ರೆಸ್ಟ್ ಇದೆ. ಬಟ್ sometimes we need to move on. ಆ ಒಂದು ಡಿಸ್ಕಷನ್ ಅಲ್ಲಿ ವಿ ಡೆಫಿನೆಟ್ಲಿ ಡಿಡ್ ಹ್ಯಾವ್ ಅ ಚಾಟ್ ವಿತ್ ಬಿಗ್ ಬಾಸ್. ನಾಟ್ ಬಿಕಾಸ್ ನನಗೆ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ನಾನು ಬೇಡ. ದೋಸ್ ಕಾಂಟ್ರವರ್ಸೀಸ್ ಅಂಡ್ ವಾಟ್ ಎವರ್ ಥಿಂಗ್ಸ್ ಐ ಥಿಂಕ್ ಇಫ್ಸ್ ಅಂಡ್ ಬಟ್ಸ್ ನಿಮಗೆ ಬಿಗ್ ಬಾಸ್ ಪ್ರೆಸ್ ಮೀಟ್ ಆದಾಗ ಅವರೇ ಹೇಳ್ಬೋದು. That was a rumor, and that was... No, I wish, personally, I wish they were looking for someone. One last question. Okay. There were 3 movies announced. One is Billaranga Basha, and one is your directorial project, and Cheran's movie. So, which will be your next? ಎಲ್ಲದೂ ನಡೀತಾ ಇದೆ ಶಾರದಾ ಅವರೇ. ಅಂಡ್ ಬಿಲ್ಲಾರಂಗ ಭಾಷೆ ಇಸ್ ಡೆಫಿನೆಟ್ಲಿ ಗೋಲ್ ಗೋ ಆನ್ ಏರ್ ಸೂನ್ ಆನ್ ದ ಫ್ಲೋರ್, ಸಾರಿ. And ಈ ಸಿನಿಮಾಗೆ ಆಲ್ಮೋಸ್ಟ್ ಅರೌಂಡ್ 6 years, 7 years ಇಂದ we have been working even before Vikrant Rona. And just so you know, Vikrant Rona ನಾವು ಮಾಡಿದ್ದೆ ಬಿಲ್ಲಾರಂಗ ಭಾಷೆ ಮಾಡಕ್ ಆಗುತ್ತಾ ಇಲ್ವೋ ಅಂತ ನೋಡಕ್ಕೆ. ಬಿಕಾಸ್ ಎಷ್ಟೋ ಸಿನಿಮಾಗಳನ್ನ ಮಾಡಕ್ಕೆ ಹೋಗ್ತೀವಿ, ಬಟ್ ದುಡ್ಡಿರುತ್ತೆ, ಕೆಪಾಸಿಟಿ ಇದೆಯಾ ಗೊತ್ತಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವೇನೋ ಹೇಳಕ್ ಹೋಗ್ಬಿಟ್ಟು ಸ್ಕ್ರೀನ್ ಮೇಲೆ ಜೋಕ್ ಆಗ್ಬಿಡ್ಬೋದು. ಅದು ಜಿಗಳು ಚೆನ್ನಾಗಿ ಬರ್ದಲೇ ಇರ್ಬೋದು, ನಾವು ಹೇಳೋ ರೀತಿ ಇಷ್ಟ ಆಗ್ದಲೇ ಇರ್ಬೋದು. ಸೊ ನಾರ್ಮಲ್ ಸಿನಿಮಾ ಮಾಡ್ತಾ ಇದ್ದವ್ರು ನಮಗೆ ಇದಾಗುತ್ತಾ ಅಂತ ಗೊತ್ತಾಗ್ಬೇಕಾದ್ರೆ ಐ ಸೆಡ್ ಲೆಟ್ ಅಸ್ ಡೂ ಅ ಫಿಲ್ಮ್ ಕ್ಲೋಸರ್ ಟು ದಿಸ್, ಬಟ್ ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ಳೋಣ ಫಸ್ಟ್, ನಮ್ಮ ಕೈಲಿ ಕೆಪಾಸಿಟಿ ಇದೆಯಾ ಅಂದಾಗ ಬಂದಿದ್ದು ಒಂದು ಒಳ್ಳೆ ರೀತಿಯಲ್ಲಿ ಬಂದಿದ್ದು ವಿಕ್ರಾಂತ್ ರೋಣ. ವಿಕ್ರಾಂತ್ ರೋಣದಲ್ಲಿ ಎಲ್ಲ ಟೀಮ್ ಫಾರ್ಮ್ ಆಯ್ತು, ನಮ್ಮಲ್ಲಿ ನಮಗೆ ನಂಬಿಕೆ ಬಂತು. ಅನೂಪ್ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಹಿಮ್ಸೆಲ್ಫ್ ಬೆಟರ್. ಸೊ ಟುಡೇ ನಾವೇನು ಬಿಲ್ಲಾರಂಗ ಭಾಷೆ ಮಾಡಕ್ ಹೋಗ್ತಾ ಇದ್ದೀವಿ, ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ಮೈ ಕರಿಯರ್ ಅಂಡ್ ಹಿಸ್ ಕರಿಯರ್. One of the biggest lovable films that I want to do. So I think there is a lot of research, study. Adukoskara time I so now it's going to go, and trust me, it's going to be one film of its kind. Brief, ನಾನು ಒಂದು ಲ್ಯಾಂಗ್ವೇಜ್ ಅಲ್ಲಿ ಮಾಡಿ ಅಷ್ಟು ದುಡ್ಡು ಬರೋ ಹಾಗಿದ್ದಿದ್ರೆ ಖಂಡಿತ ಒಂದೇ ಲ್ಯಾಂಗ್ವೇಜ್ ಮಾಡ್ತಾ ಇದ್ದೆ ನಾನು. ಇತ್ತೀಚೆಗೆ ಅಂದ್ರೆ ನೀವು ಡಾಕ್ಟರೇಟ್ ಬಂದಾಗ ಕೂಡ ಅದನ್ನ ಅವಾಯ್ಡ್ ಮಾಡಿದ್ರಿ ಅನ್ನುವಂತಹ ವಿಚಾರದ ಜೊತೆಗೆ ಸನ್ಮಾನಗಳನ್ನ ನಿಲ್ಲಿಸಿರುವಂತದ್ದು ಸರ್, ಮತ್ತೆ ಬರ್ಡೇ ಬರುವಂತ ಅಭಿಮಾನಿಗಳು ನಿಮ್ಗೆ ಏನ್ ಗಿಫ್ಟ್ ತರೋಕೆ ನನಗೆ ಚಿತ್ರರಂಗಕ್ಕೆ ಬರಬೇಕಾದ್ರೆ ನಾನು ಬೇರೆ ಬೇರೆ ಹೀರೋಗಳನ್ನ ನೋಡ್ಕೊಂಡು ಬೆಳೆದವನು. ಅವಾಗೆಲ್ಲ ತುಂಬಾ ಆಸೆ ಇತ್ತು, ಇದೇ ತರ ಹೂವ ನಾನು ಹಾಕ್ಸ್ಕೊಬೇಕು, ಗಾರ್ಮೆಂಟ್ ಹಾಕ್ಸ್ಕೊಬೇಕು, ಅವ್ರಿಗೆ ಎಷ್ಟು ಉದ್ದ ಕಟ್ಔಟ್ ಇದೆ ಅದಕ್ಕೆ ಒಂದು 2 ಅಡಿ ಕಮ್ಮಿನೋ ಜಾಸ್ತಿನೋ ಅಲ್ಲೇ ಇರಬೇಕು, ಅಭಿಮಾನಿಗಳು ಬರಬೇಕು, ಥಿಯೇಟರ್ ಹತ್ರ ಹೋದಾಗ ಶರ್ಟ್ ಹಾಕ್ಬೇಕು, ಮನೆ ಹತ್ರ ಗೇಟ್ ಓಪನ್ ಮಾಡಿದ್ರೆ ಓಡಾಡೋ ಜಾಗ ಇರಬಾರ್ದು. ಇವೆಲ್ಲ ನನ್ ಯಾರು ಆಸೆ ಪಡದೆ ಬರೋ ತರ ನಾನು ಬಂದಿಲ್ಲ, ನನಗೂ ತುಂಬಾ ಆಸೆ ಇತ್ತು. ಹೋಗ್ತಾ ಹೋಗ್ತಾ ಯು ರಿಯಲೈಸ್, ಅಗೇನ್ ಹಾಗೆ ಹೇಳ್ತಿದ್ದಂಗೆ ಫಿಲಾಸಫಿಕಲ್ ಅನ್ಕೊಂಬಿಡಿ. ಐ ಥಿಂಕ್ ಸ್ಟಾರ್ಡಮ್, ಸಿನಿಮಾ, ಹ್ಯುಮ್ಯಾನಿಟಿ ಇದೆಲ್ಲ ಇಸ್ ವೇ ಬಿಯಾಂಡ್ ಆಲ್ ದಟ್. ನನಗೆ ಹೂವುಗಳು ಬಂದಾಗ ನನಗೆ ಅನಿಸ್ತಾ ಇದ್ದಿದ್ದು, ಎಷ್ಟು ಹೂವುಗಳು ಬಿದ್ದಿರ್ತಾವೆ ರೋಡಲ್ಲಿ, ಅಂಡ್ ಹೂವು ಮಾಡ್ಸೋದಕ್ಕೆ ಇವ್ರು ಎಷ್ಟು ತಿಂಗಳುಗಳು ಎಷ್ಟು ವಾರಗಳು ಪ್ಲಾನ್ ಮಾಡಿರ್ತಾರೆ. ಆ ಹೂವು ನಿಜವಾಗ್ಲೂ ನಾನು ಕುತ್ತಿಗೆ ಮೇಲೆ ಹಾಕಿದ್ರೆ ಕುತ್ತಿಗೆ ಕಟ್ಟಾಗ್ಬಿಡುತ್ತೆ, ಇಷ್ಟು ದಪ್ಪ ಇರುತ್ತೆ ಅದು. ಬಟ್ 1 ಸೆಕೆಂಡಿಗಿರೋ ಬೆಲೆ ಅದು. ಅದಾದ್ಮೇಲೆ ಎಲ್ಲಿರುತ್ತೆ, ಯಾವ್ದೋ ಗೇಟ್ ಮೇಲೆ ಇರುತ್ತೆ, ಕಾರ್ ಮೇಲೆ ಇರುತ್ತೆ, ರೋಡಲ್ಲಿ ಬಿದ್ದಿರುತ್ತೆ. ಕೇಕ್ ಕಾಂಪಿಟೇಷನ್ ಮೇಲೆ ಆ ಹೀರೋದು ಇಷ್ಟು ಕೆಜಿನ ನಾವು ನಮ್ಗೆ ಇಷ್ಟ ಮಾಡ್ತೀವಿ. ನಮ್ಮಲ್ಲೇ ಕಾಂಪಿಟೇಷನ್ ಕೇಳಿ, ಆ ಸಂಘದವ್ರು ಇಷ್ಟ ಮಾಡಿದ್ರ ನಮ್ಮ ಸಂಘದವ್ರು ಇಷ್ಟ ಮಾಡ್ತೀವಿ. ಬೇರೆ ಸಿವಿಲ್ ವಾರ್ ನಡೀತಾ ಇರುತ್ತೆ ನಮ್ಮಲ್ಲಿ. ಫಸ್ಟ್ ಸ್ಟಾರ್ಟ್ ಆಗಿದ್ದು ಕೇಕ್ಗಳು ಪ್ರತಿಯೊಬ್ಬರು ಬೇಜಾರು ಮಾಡ್ಕೊಂತಾರಂತ ತಿನ್ನೋದು 1 hour 2 hour ಒಳಗಡೆ ಹೋಗಿ ಇಂಡ್ಯೂಸ್ ಮಾಡಿ ವಾಂತಿ ಮಾಡ್ಬರೋದು, ಯಾಕಂದ್ರೆ ಅಷ್ಟು ಸ್ವೀಟು. ಬೇಜಾರಾಗತ್ತೆ ಅಂತ ಒಂದಿಷ್ಟು ವರ್ಷ ನಡೀತು. ಆಮೇಲೆ ಹೇಳಕ್ ಬಂದೆ, ಅಲ್ಲೂ ಕೇಳಲಿಲ್ಲ. ನಾನು ನಿಮಗೊಂದು ಮಾತು ಹೇಳಿದ್ದೆ ಒಂದ್ ದಿವಸ, ನಾನು ಇದೇ ಬರ್ತ್ಡೇಲಿ ಒಂದ್ ದಿವಸ ನನ್ನ ಮಗಳನ್ನ ಕರ್ಕೊಂಡು ಬಂದು ರಾತ್ರಿ ಫ್ರೀ ಆಗ್ತಾ ಇದ್ದಿದೆ 8, 9 ಗಂಟೆ ಮೇಲೆ. ನಾನು ಆ ಗೇಟಿಂದ ಹೊರಗಡೆ ಬರ್ಬೇಕಾದ್ರೆ ಐ ಸಾ ಒನ್ ಸ್ಮಾಲ್ ಚೈಲ್ಡ್ ಪಿಕಿಂಗ್ ಅಪ್ ದಟ್ ಕೇಕ್ ಫ್ರಮ್ ದ ರೋಡ್ ಅಂಡ್ ಫೀಡಿಂಗ್ ಹರ್ ಬ್ರದರ್. ಕಾರ್ ನಿಲ್ಲಿಸಿದೆ ನಾನು, ಏನ್ ಮಾಡ್ತಾ ಇರಂತ. ಅಲ್ಲಿ ಇವರೆಲ್ಲ ತೊಗೊಂಡಿರೋ ಕೇಕು 20-25 ಜನ ಅವನು ಕೇಕ್ ಎತ್ಕೊಂಡ್ ಬರ್ತಾರೆ. ಕಟ್ ಮಾಡಿದ್ಮೇಲೆ ಆ ಕೇಕ್ ಅಷ್ಟು ಅನಾಥ ಇದ್ದಂಗೆ ಯಾರು ಇಲ್ಲ. ಹಂಗ್ ಬಿದ್ದಿರುತ್ತೆ ಆ ಕೇಕ್. ಯಾರು ತಿಂದ್ರು, ಎಲ್ಲಿಗೆ ಹೋಯ್ತಾ ಕೇಕು, ಎಷ್ಟು ಖರ್ಚು ಮಾಡಿದ್ರಿ. ಅಂಡ್ ಸಿ ದಟ್ ವೆನ್ ದಟ್ ಗರ್ಲ್ ವಾಸ್ ಪಿಕಿಂಗ್ ಇಟ್ ಅಪ್ ಫ್ರಮ್ ದ ರೋಡ್ ಅಂಡ್ ಫೀಡಿಂಗ್, ನನಗೆ ನಿಜವಾಗ್ಲೂ ಅದು ನನಗೆ ನೋವಾಯ್ತು ಸರ್. ಆ ತರ ಸಂಭ್ರಮ ನನಗೆ ಬೇಡ ಸರ್, ನಾನಂತೂ ತಿಂತಾ ಇಲ್ಲ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಸ್ಮಾಲೆಸ್ಟ್ ಕೇಕ್ ಎಷ್ಟು, ಒಂದು ಅಟ್ಲೀಸ್ಟ್ ಒಂದು 100-150 ರೂಪಾಯಿ, 200 ರೂಪಾಯಿನ ನಂಗೆ ಗೊತ್ತಿಲ್ಲ.
ಒಂದ್ 500 ರೂಪಾಯಿ 1000 ಇರ್ಬೋದು, ಹೋಗ್ತಾ ಹೋಗ್ತಾ ಸಾವಿರಾರು ಗಟ್ಟಲೆ ಲಕ್ಷಾನು ಗಟ್ಟಲೆ. ನಾನ್ ಹೇಳೋದು ಅದ್ರಲ್ಲಿ ಯಾರಿಗಾನ ಊಟ ಹಾಕಿ ನಿಮ್ ಏರಿಯಾದಲ್ಲಿ ಏನೋ ಮಾಡಿ, ಇದನ್ನ ನಾನು ವೇದಾಂತ ಮಾತಾಡ್ತಾ ಇಲ್ಲ, ಅಟ್ಲೀಸ್ಟ್ ಯಾರಿಗೂ ಹೊಟ್ಟೆ ತುಂಬುತ್ತೆ. ನನಗೆ ಯಾಕೆ ಕೇಕ್, ನನಗೆ ಇಷ್ಟ ಇಲ್ಲ ಕೇಕು. ಲೆಟ್ ಮಿ ಟೆಲ್ ಯು ಸಮಥಿಂಗ್ ಅಬೌಟ್ ದ ಕೇಕ್ ಸರ್. ದ ಬ್ಯೂಟಿಫುಲ್ ಥಿಂಗ್ ಐ ರಿಯಲೈಸ್ ರೀಸೆಂಟ್ಲಿ. ನನ್ ಮುಂದೆ ಒಂದಿಷ್ಟು ಕೇಕ್ಸ್ ಇಟ್ಟಿದ್ರು ಲಾಸ್ಟ್ ಟೈಮ್, ಎಲ್ಲ ಸ್ನೇಹಿತರು ತಂದು. ಇವರು ಇದ್ರು ಮನೆಯಲ್ಲಿ. ಬರ್ತಡೇ ಅಂದ್ರೆ ಈಗ 1ನೇ ತಾರೀಕು ರಾತ್ರಿ ಅನ್ಕೊಳ್ಳೋಣ ಸರ್. ಓಕೆ, 1ನೇ ತಾರೀಕು ಬರ್ಡೇ ಯಾವಾಗ ಸೆಲೆಬ್ರೇಷನ್ ಅಂತ ನೀವು ಗೊತ್ತು, ಕನ್ಫ್ಯೂಸ್ ಆಗ್ಬಿಡಿ ಸರ್. 2ನೇ ತಾರೀಕಿಗೆ ಕಾಲಿಡ್ಬೇಕಾದ್ರೆ 1ನೇ ತಾರೀಕಿಗೆ ವೆಲ್ಕಮಿಂಗ್ ಅಂತ. ಸೊ ಆ 1ನೇ ತಾರೀಕು ರಾತ್ರಿ ಒಂದು 5-6 ಕೇಕ್ಗಳು ಜೋಡಿಸಿದ್ರು ಎಲ್ಲರೂ. ಒಂದೊಂದಕ್ಕಿಂತ ಒಂದೊಂದು ಕಾಂಪಿಟೇಷನ್ ಅಲ್ಲಿ ಚೆನ್ನಾಗಿತ್ತು. ನನಗೆ ಖುಷಿ ಆಗ್ತಾ ಇತ್ತು, ಏನ್ ಈ ತರ ಎಲ್ಲ ಮಾಡ್ತಾರ ಶೆಫ್ಸ್. ಯಾಕಂದ್ರೆ ನಮ್ಗೆ ಕುಕಿಂಗ್ ಇಂಟ್ರೆಸ್ಟ್ ಇರೋದ್ರೆ ಆಯಂಗಿಲ್ಲ ನೋಡ್ತಾ ಇದ್ದೆ. ಕೇಕ್ ಬಂತು 12 ಗಂಟೆಗೆ, ಇನ್ನೇನು 10 ಸೆಕೆಂಡ್ ಇದೆ ಅನ್ನೋದು 10, 9, 8, 7 ಎಲ್ಲ ಸ್ಟಾರ್ಟ್ ಆಯ್ತು. ಬರ್ಡೇ ಸ್ಟಾರ್ಟ್ ಆಯ್ತು. ಎಲ್ಲ ಕೇಕ್ ಕಟ್ ಮಾಡಿದ್ವಿ. ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಯ್ತು. 3/4 ಅವರ್ ಆದ್ಮೇಲೆ ಎಲ್ಲರೂ ಅವ್ರವ್ರ ಪ್ರಪಂಚದಲ್ಲಿದ್ರು, ಓಡಾಡ್ಕೊಂಡು ತೇಲಾಡ್ಕೊಂಡಿದ್ರು. ಕೇಕ್ ನ ನೋಡ್ತಾ ಇದ್ದೆ ನಾನು. ಕೇಕ್ ನ ನೋಡ್ಬೇಕಾದ್ರೆ ನನಗೆ ಅನ್ಸಿದ್ದು, ಅಬ್ಬಬ್ಬಬ್ಬ ಹೆಂಗಿ ಕೆಟ್ಟದಾಗಿ ಬಿದ್ದಿದ್ದಾನೆ ರೂಮಲ್ಲಿ ಅಂದ್ರೆ, ಒಂದೊಂದು ಟೇಬಲ್ ಮೇಲೆ ಕೇಳೋರಿಲ್ಲ. ಓಕೆ, I realized one thing that day. Everybody wants a piece of the cake. Nobody wants the cake. Okay? And ಅವತ್ತಿಗೆ ಎಷ್ಟು ಕೆಟ್ಟದಾಗ ಅನೇಕ ತರ ಬಿದ್ದಿತ್ತು. ಕಟ್ ಮಾಡೋ ತನಕ ಮಾತ್ರ ಅದಕ್ಕೆ ಬೆಲೆ. ಕಟ್ ಮಾಡಿದ್ಮೇಲೆ ಕೆಟ್ಟು ಒಂದು ವರ್ಡ್ ಬರ್ತದೆ ಬಾಯಲ್ಲಿ, ಬೇಡ. ಆ ತರ ಬಿದ್ದಿರುತ್ತೆ ಅದು. ಈ ಚಂದಕ್ಕೆ why are you wasting money? If you want to celebrate me, if you want to celebrate my birthday, please come. ಬನ್ನಿ, ಕುತ್ಕೊಳ್ಳೋಣ, ವಿಶ್ ಮಾಡಿ, ಡ್ರಿಂಕ್ ಹಾಕೋಣ, ಬೇಕಾರೆ ಏನೋ ಮಾಡೋಣ. ಈ ಕೇಕ್ ಯಾಕೆ? ಇದೇನಕ್ಕೆ ಸಂಪ್ರದಾಯ? ನನಗೆ ಬೇರೆಯವ್ರ ಬಗ್ಗೆ ಬೇಡ. ಐ ನಾಟ್ ಗೋನ್ ಟು ಜನರಲೈಸ್ ದಿಸ್. ಈಚ್ ಒನ್ ಹ್ಯಾಸ್ ಗಾಟ್ ದೇರ್ ಓನ್ ವೇ. ಕೆಲವರು ಒಂದೇ ಒಂದು ಚಿಕ್ಕದು ಹನಿ ಕೇಕ್ ಇಟ್ಕೊಂಡು ಕಟ್ ಮಾಡೋದು ನೋಡಿದ್ರೆ ಅದಕ್ಕೆ ಅಷ್ಟೇ ಬೆಲೆ ಇರುತ್ತೆ. ಐ ಸ್ಟಾಪ್ ಇಟ್ ದಟ್ ಡೇ ಸರ್. ಫ್ಲವರ್ಸ್ ಅಂತೀರಿ, ಅದೇ ಫ್ಲವರ್ಸ್ ತಗೊಂಡಾಗ ಹೆಣ್ಮಕ್ಳಿಗೆ ಕೊಟ್ರೆ ಅದು ಖುಷಿ ಆಗ್ತಾರೆ. ಫ್ಲವರ್ಸ್ ಕೊಟ್ರೆ ನಮ್ಗಳಿಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ, ಹೂವು ಹಿಡ್ಕೊಂಡು. ಯಾಕೆ ಇದನ್ನ ತರ್ತೀರಾ ಅಂತ ನಾನು ಕೇಳಿದೆ. when I say this, I really mean it. Don't waste your money. I value you. ನೀವು ಬಂದವತ್ತು ವಿಶ್ ಮಾಡಿದ್ರೆ ನಿಮಗೆ ಕೊಡೋ ವ್ಯಾಲ್ಯೂ ನಾನು ನಿಮ್ ಗಿಫ್ಟ್ಸ್ಗಳಿಗಾಗಿ ಇನ್ನೊಂದಕ್ಕೆ ನಾನು ಖಂಡಿತ ಕೊಡ್ತೀನಿ ಅಂತ ಅನ್ಕೊಂಬೇಡಿ. ನನಗೆ ಬೇಡಿ. ಏನ್ ಬೇಕು ಅನ್ಸುತ್ತಾ ಸಂಪಾದಿಸ್ತಾ ಇದೀನಿ, ತಗೊಂತೀನಿ. ಮಿಕ್ಕಿದ್ ಬೇಡ. ಅದಕ್ಕೋಸ್ಕರ ಸ್ಟಾಪ್ ಮಾಡದೆ ಹೊರತು ಏನಿಲ್ಲ. ಅಂಡ್ ನಿನ್ನೆ ನನ್ನ ಫ್ಯಾನ್ಸ್ ವಿಚಾರ ಬಂದ್ರೆ, ಇವ್ರದ್ದು ಸಂಘಗಳಲ್ಲಿ ಸಿವಿಲ್ ವಾರ್ ನಡೆಯುತ್ತೆ ಪ್ರತಿ ವರ್ಷ. ಊರಲ್ಲೇನೆ ಒಳ್ಳೆ ಹುಡುಗರು ಪಾಪ. ಬಟ್ ಇದೆ, ವಿಶ್ವ ಹುಡುಗರನ್ನ ಬಿಟ್ರಿ ಅಂತ ನವೀನ್ ಹುಡುಗನ್ ಬಿಟ್ರಿ ಅಂತ ಜಗ್ಗಿ ಹುಡುಗನ್ ಸ್ಟೇಜ್ ಮೇಲೆ ಅವ್ನ್ ಫೋಟೋ ಇತ್ತು ಅಂತ. ಇವೆಲ್ಲದ್ರ ಮಧ್ಯದಲ್ಲಿ ಕಿರಣ್ ತುಂಬಾ ಕಾಣಿಸ್ಕೊಳ್ತಾ ಇದ್ದಾನೆ ಅಂತ ಕೇಳೋರು. ಸೊ ಈ ತರ ಅವ್ರದೆಲ್ಲ ಇರ್ಬೇಕಾದ್ರೆ ಐ ಥಿಂಕ್ ಇಟ್ಸ್ ಟೂ ಡಿಫಿಕಲ್ಟ್ ಟು ಪ್ಲೀಸ್ ಎನಿಬಡಿ ಸರ್. ಐ ಆಮ್ ಟ್ರೈಂಗ್ ಮೈ ಬೆಸ್ಟ್. ಅದೇ ಡಾಕ್ಟರೇಟ್ ಕೊಡೋ ವಿಚಾರ ಕೂಡ ಬಂದಿತ್ತು. ಒಂದ್ ಮಾತು ಹೇಳ್ತೀನಿ, ನಾನು ಅಂಥದ್ದು ಏನು ಮಾಡಿಲ್ಲ ಸರ್. ಒಂದು 10 ಸಿನಿಮಾ ಮಾಡಿದ್ದೀನಿ. ಸಿನಿಮಾ ಮಾಡಿರೋದು ನನ್ನ ಖುಷಿಗೆ ನಾನು ಮಾಡಿದ್ದೀನಿ. ವೈಯಕ್ತಿಕವಾಗಿ ನಾನು ನಿಜವಾಗ್ಲೂ ಒಂದು ಏನೋ ಸಮಾಜನೇ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊಸೈಟಿಗೋಸ್ಕರನೇ ಸಿನಿಮಾಗಳು ಮಾಡ್ಕೊಂಡ್ಬಂದಿದ್ರು ಹೋಗ್ತೀನಿ. ನೋ ಸರ್, ಐ ಡಿಡ್ ಇಟ್ ಬಿಕಾಸ್ ಐ ವಾಂಟೆಡ್ ಟು ಬಿ ಅನ್ ಆಕ್ಟರ್. ಅಂಡ್ ಅಫ್ಕೋರ್ಸ್ ನನ್ನ ಪ್ರಕಾರ ನಾನು ಅವತ್ತು ಮಾಡಿದ್ದೀನಿ ಅಂತ ಏನಾರು ಅನ್ಸುತ್ತೀನ, ಬಹುಶಃ ನಾನೇ ಅವ್ರಿಗೆ ಸ್ವಯಂ ಒಂದು ಪತ್ರ ಬರೆದು ರಿಕ್ವೆಸ್ಟ್ ಮಾಡ್ಕೋತೀನಿ, ಏನಾರು ಒಂದು ಕೊಡಿ ಅಂದ್ಬಿಟ್ಟು. ಬಟ್ ಐ ಥಿಂಕ್ ಟುಡೇ ದರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಡಿಸರ್ವ್ ಇಟ್, ಹೂ ಆರ್ ಗೋಯಿಂಗ್ ಅನ್ನೋಟಿಸ್ಡ್ ಬಿಕಾಸ್ ದೇ ಆರ್ ನಾಟ್ ಪಾಪ್ಯುಲರ್. ಅಂಡ್ ಅವ್ರು ಕೊಟ್ಟಿರೋ ಡಾಕ್ಟರೇಟ್ ಮೇಲೆ ನನಗೆ ತುಂಬಾನೇ ಗೌರವ ಇದೆ. ಯಾಕಂದ್ರೆ ಒಂದು ದೊಡ್ಡ ಸಂಸ್ಥೆ, ಹಿರಿಯರು, ತಿಳುವಳಿಕೆ ಇರೋರು, ಅವರ ದೃಷ್ಟಿಕೋನದಲ್ಲಿ ನಾನು ಏನೇನೋ ಮಾಡಿರ್ಬೋದು ಅಂತ ಅವ್ರು ಅನ್ಕೊಂಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇದ್ದೆ ಸರ್. ಬಟ್ ನಾನು ಕೂತಿರೋ ಸ್ಥಾನದಲ್ಲಿ ನನಗೆ ಇನ್ನೂ ಮಾಡೋಂಥ ತುಂಬಾ ಇದೆ. ನೋಡೋಣ ಇನ್ನೇನು. ಸೊ ಈ ಮಧ್ಯದಲ್ಲಿ ಅಂತ ಒಂದು ಗೌರವ ಐ ಥಿಂಕ್ ಹೋಗೋರಿಗೆ ಹೋದ್ರೆ ನಿಜವಾಗ್ಲೂ ಹೇಳ್ತೀನಿ, ಮನೇಲಿ ಕುತ್ಕೊಂಡು ನಾನು ಇನ್ನೂ ಖುಷಿ ಪಡ್ತೀನಿ ಅನ್ನೋದೊಂದು ನಂಬಿಕೆ ನಂದು. ಅದಕ್ಕೋಸ್ಕರ ಹೇಳಿದೆ ಅಷ್ಟು, ಬೇರೆ. ಇನ್ನೊಂದು ಪ್ರಶ್ನೆ ಸರ್, ಈಗ ಸ್ಟಾರ್ಗಳ ನಡುವೆ ಸಿನಿಮಾ ವಾರ್ಗಳು, ಸಿನಿಮಾ ಕಾಂಪಿಟೇಷನ್ ಇರೋದಂತೂ ನಾವು ಸಾಕಷ್ಟು ನೋಡಿದೀವಿ. ಸುದೀಪ್ ಸರ್ ಇತ್ತೀಚೆಗೆ ಚಿತ್ರದುರ್ಗ ಬೆಳವಣಿಗೆಗೋಸ್ಕರ ಕಾಂಪ್ರಮೈಸ್ ಆಗಿದ್ದಾರೆ ಅಂತ ಒಂದು ಮಾಹಿತಿ ನಮಗೆ ಲಭ್ಯವಾಗಿರೋದು. ಅಂದ್ರೆ ಸರ್, ಈಗ ಸೆಪ್ಟೆಂಬರ್ ಅನ್ಕೊಂಡಿದ್ರೆ ಈಗ ಆಗಸ್ಟ್ 15ಕ್ಕೆ ಮ್ಯಾಚ್ ಬರ್ಬೇಕಾಗಿತ್ತು. ಬಟ್ ನೀವು ಅನ್ಕೊಂಡಿದ್ದು ನಮ್ಮ ಸ್ನೇಹಿತರ ಸಿನಿಮಾಗಳೇ ಇದೆ, ನಾವು ಬಂದು ಮಾಡೋದೇನು, ಅವ್ರಿಗೆ ನಾವು ಗೆಲ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸುದೀಪ್ ಸರ್ ಸ್ಯಾಕ್ರಿಫೈ ಮಾಡಿದ್ದಾರೆ ಅಂತ ಇಂಥದ್ದೊಂದು ವಿಚಾರ ಕೇಳ್ಬೇಕು. ತಿಂದಿದ್ರ